ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಗುರುವಾರದ ಬ್ಲಾಗ್ ಆಗಿರುತ್ತೆ. ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಸ್ನಾನ ಎಲ್ಲ ಆಯಿತು. ನಮ್ಮ ಪುನರ್ವಗೆ ಹೊಸ ಹೇರ್ ಸ್ಟೈಲ್ ಮಾಡಿಸಿದ್ದೀವಿ. ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ. ಬಾ ಮಗ ತೋರಿಸ್ತೀನಿ. ಅವನು ತುಂಬ ನಾಚಿಕೆ, ಹಂಗೆ ಮಾಡಬಾರ್ದು. ಪುನರ್ವನ್ನ ಹೊಸ ಹೇರ್ ಸ್ಟೈಲ್ ತೋರಿಸ್ ಮಗ. ಕತ್ತಿಂಗ್ ಮಾಡು ಅಷ್ಟೇ. ಇಷ್ಟ ಆದ್ರೆ ಅಂತ ಹೇಳಿ ಮಗ. ಇಷ್ಟ ಆದ್ರೆ ಏನ್ ಮಾಡ್ಬೇಕು? ಕಟ್ ಮಾಡಿದರಾ? ಚೆನ್ನಾಗಿ ಕಾಣಿಸ್ತಾ ಇದೆ ಕುನು. ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಾ? ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ? ನಿನ್ನಷ್ಟೇನು ಚೆನ್ನಾಗಿ ಕಾಣ್ತಿಲ್ಲ ಬಿಡಪ್ಪ ನಾನು. ನೀನು ಚೆನ್ನಾಗಿ ಕಾಣ್ತಿದ್ದೀಯ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಾ? ಯಾಕೆ ಕೈ ಮುಗಿತಾ ಇದೀಯಾ? ಯಾಕೆ ಕೈ ಮುಗಿತಿದ್ಯಾ? ಅಲ್ಲೇ ದೇವ್ರು ಕಾಣ್ತೈತಾ ಕೈ ಮುಗಿಯಕ್ಕೆ? ದೇವ್ರು ಕಾಣ್ತಿದ್ಯಾ? ಅಲ್ಲಿ ಕ್ಯಾಲೆಂಡರ್ ಹತ್ರ ಅಲ್ಲಿ ಒಂದು ಚಿಕ್ಕದು ವಿಗ್ರಹ ತರ ಇದೆ. ಸೊ ಅದನ್ನ ನೋಡ್ಕೊಂಡು ಒಂದು ದೇವ್ರು ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಸರಿ, ಓಕೆ. ಇವತ್ತು ತಿಂಡಿ ಗಾಳಿಗೆ ಫ್ಯಾನ್ ತಿರುಗ್ತಾ ಇರ್ತದೆ. ಗಾಳಿ ಬರ್ತಿದೆಯಲ್ಲ ಸ್ವಲ್ಪ. ಇವತ್ತಿನ ತಿಂಡಿ ಬಂದು ಹೀರೆಕಾಯಿ ಪಲ್ಯ ಮತ್ತು ಚಪಾತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಈಸಿಯಾಗಿ ಹೀರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತೀನಿ, ಬನ್ನಿ. ಮೊದಲನೇದಾಗಿ ನಾನು ಹೀರೆಕಾಯಿನ 2 ತೊಗೊಂಡಿದ್ದೀನಿ. ಎಡೆದು ತುಂಬಾ ಚೆನ್ನಾಗಿದೆ. ಈ ರೀತಿ ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಸಿಪ್ಪೆ ಎಲ್ಲ ನೀಟಾಗಿ ತೆಗಿಬೇಕು. ತುಂಬ ಬಲ್ತಿರೋ ತೊಗೊಂಡ್ರೆ ಅದರಲ್ಲಿ ಬೀಜ ಜಾಸ್ತಿ ಇರುತ್ತೆ. ಬೀಜನೂ ಸಹ ತೆಗಿಬೇಕಾಗುತ್ತೆ. ಇದು ಎಳೆದು ಬೀಜ ತೆಗೆಯೋದೇನು ಅವಶ್ಯಕತೆ ಇಲ್ಲ. ಹೀರೆಕಾಯಿ ತಿನ್ನುವುದರಿಂದ ತುಂಬಾ ಪ್ರಯೋಜನ ಇದೆ ಫ್ರೆಂಡ್ಸ್. ಒಂದು ಕಣ್ಣಿಗೆ ತುಂಬ ಒಳ್ಳೆಯದು. ಹಾಗೆ ಮತ್ತು ಲಿವರ್ ಏನಾದ್ರು ಪ್ರಾಬ್ಲಮ್ಸ್ ಇದೆ ಅದಕ್ಕೂ ಸಹ ತುಂಬಾ ಬೆನಿಫಿಟ್ ಇದೆ. ಆಮೇಲೆ ದೇಹದ ತೂಕವನ್ನು ಸಹ ನಾವು ಇಳಿಸ್ಬೋದು. ಇದರಿಂದ ತುಂಬಾ ಒಳ್ಳೆಯದು. ಮಕ್ಕಳಿಗಂತೂ ಕಣ್ಣಿಂದ ಏನಾದ್ರು ಪ್ರಾಬ್ಲಮ್ಸ್ ಆಗಿರ್ಬೋದು, ದೇಹದ ಬೆಳವಣಿಗೆಗೆ ಆಗಿರ್ಬೋದು ಸಹ ತುಂಬಾ ಒಳ್ಳೆಯದು. ಹೀರೆಕಾಯಿ ಅಂತ ಅಲ್ಲ, ಪ್ರತಿಯೊಂದು ತರಕಾರಿಗಳನ್ನು ನಾವು ತಿಂತಾ ಬರ್ತಾ ಇದ್ದರೆ ನಮ್ಮ ದೇಹದಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನು ನಾವು ಕಾಣ್ತೀವಿ. ಈಗ ನಾನು ಹೀರೆಕಾಯಿ ಪಲ್ಯ ಮಾಡೋಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ದಪ್ಪ ಹೆಚ್ಚಿಟ್ಕೊಳ್ತಾ ಇದ್ದರೆ ನಮಗೆ ಅದು ಬೇಗ ಬೇಯೋದಿಲ್ಲ. ಮತ್ತು ಸ್ವಲ್ಪ ಬಲ್ತಿರೋದು ತೊಗೊಂಡ್ರೆ ಬೀಜ ಜಾಸ್ತಿ ಇರುತ್ತೆ. ಸೊ ಅದನ್ನು ನಾವೆಲ್ಲ ಬೀಜ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾನು ತೊಗೊಂಡಿರೋದು ತುಂಬ ಎಳೆಯದು ಹೀರೆಕಾಯಿ. ಸೊ ಇದರಲ್ಲಿ ಆ ಥರ ಬೀಜ ಏನೂ ಇಲ್ಲ. ಸೊ ಹೀಗಾಗಿ ನಾನು ನೀಟಾಗಿ ಚಿಕ್ಕದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಹೆಚ್ಚಿಟ್ಕೊಳ್ತಾ ಇದ್ದರೆ ಆರಾಮಾಗಿ ನಾವು ಪಲ್ಯವನ್ನು ಮಾಡ್ಕೋಬೋದು. ಒಂದು ಕಡಾಯಿಗೆ ನಾನಿವಾಗ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರ ನಿಮ್ಮ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತಿದ್ರೋ ಅದೇ ಎಣ್ಣೆನೇ ಯೂಸ್ ಮಾಡ್ಕೊಂಡು, ನಾವು ಯೂಸ್ ಮಾಡೋದು ಸನ್ಪ್ಯೂರು. ಸೊ ಈಗ ಎಣ್ಣೆ ಸ್ವಲ್ಪ ಕಾದ ನಂತರ ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಡಿದ ನಂತರ ನಾನು ಇದಕ್ಕೆ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂದು ಸೌಟಲ್ಲಿ ಈ ರೀತಿ ನೀಟಾಗಿ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಒಂದು ಬ್ರೌನ್ ಕಲರ್ ಥರ ಬಂದುಬಿಟ್ರೆ ಆಲ್ಮೋಸ್ಟ್ ಅದು ಫ್ರೈ ಆಗಿದೆ, ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ ಅರ್ಥ. ಸೊ ಈಗ ನಾವೀಗ ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದಾದಮೇಲೆ ಈಗ ನಾನು ಇದಕ್ಕೆ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಟೊಮೊಟೊವನ್ನು ಹಾಕ್ತಾಯಿದ್ದೀನಿ. ನೋಡಿ, ಚಿಕ್ಕದಾಗಿ ಹೆಚ್ಕೊಬೇಕು. ನಾನು ತೊಗೊಂಡಿರುವಂಥದ್ದು 1 ಟೊಮೊಟೊ. ನಿಮ್ಗೆ ನೋಡ್ಕೊಳ್ಳಿ, 2 ಬೇಕಾದರೆ 2 ತೊಗೋಬೋದು. ಸ್ವಲ್ಪ ಹುಳಿ ಜಾಸ್ತಿ ಇಷ್ಟಪಡೋರು ಇರ್ತಾರೆ ಕೆಲವರು. ಸೊ ಹಾಗಾಗಿ ಟೊಮೊಟೊನೂ ಸಹ ಜಾಸ್ತಿ ಹಾಕ್ತಾರೆ. ಈ ಒಂದು ಪಲ್ಯಕ್ಕೆ ನಾವು ಈರುಳ್ಳಿಯನ್ನು ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಟೊಮೊಟೊವನ್ನು, ಅದು ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಅದು ಡ್ರೈ ಆಗೋವರೆಗೂ ಒಂದು ಸೌಟಲ್ಲಿ ಈ ರೀತಿ ನೀಟಾಗಿ ತಿರುಗಿಸ್ತಾ ಇರಬೇಕು. ನಾನೀಗ ಚಿಕ್ಕದಾಗಿ ಹೆಚ್ಕೊಂಡಿರುವಂತಹ ಹೀರೆಕಾಯಿಯನ್ನು ಸೇರಿಸ್ತಾ ಇದ್ದೀನಿ. ಹೀರೆಕಾಯಿಯನ್ನು 1-2 ನಿಮಿಷ ಫ್ರೈ ಮಾಡಬೇಕು. ನಾವು ಇವಾಗಲೇ ಉಪ್ಪು ಹಾಕ್ಬಿಟ್ರೆ ಅದು ಹೀರೆಕಾಯಿ ಬೇಯೋದಿಲ್ಲ. ಸೊ ಬೆಂದಾದಮೇಲೆ ಉಪ್ಪನ್ನು ಹಾಕಬೇಕು. ನಾನು ಇದಕ್ಕೆ ಮುಂಚೆನೇ ಈಗ ಖಾರದ ಪುಡಿ, ಉಪ್ಪು ಅದೆಲ್ಲ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಬೇಯೋದೇ ಇಲ್ಲ. ನೀರಿನ ಅಂಶ ಎಲ್ಲ ಸ್ವಲ್ಪ ಕೆಳಗೋದ ತಕ್ಷಣ ಅದು ಬೆಂದಿದೆ ಅಂತ ಅರ್ಥ. ಸೊ ನಾನಿವಾಗ ಇದಕ್ಕೆ 1 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿ ಇಟ್ಕೊಂಡಿದ್ದೀನಿ. ಸೊ ಈಗ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ನಾವು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡಿದ್ರೆ ಒಂದೊಳ್ಳೆ ಫ್ಲೇವರ್ ಸಿಗುತ್ತೆ. ಸೊ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿಯನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಸಹ ಹಾಕ್ಕೋಬೇಕು.
ಮನೆಯಲ್ಲೇ ಮಾಡಿರುವಂಥ ಖಾರದ ಪುಡಿಯನ್ನು ಸಹ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಖಾರ, ನಮ್ಮೂರು ಸೈಡಲ್ಲಿ ಸಿಗೋ ಖಾರದ ಪುಡಿ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸಪ್ ಮಾಡಬೇಕು. ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ತಾ ಇದ್ಬಿಟ್ರೆ ಇದರಲ್ಲೇ ಒಂದು ಒಳ್ಳೆ ರುಚಿ ಬಂದುಬಿಡುತ್ತೆ. ಸುಮ್ಮನೆ ಮಿಕ್ಸಿಗೆಲ್ಲ ಹಾಕ್ಕೊಂಡು ಕಾಯಿ ಹಾಕಿ ಅದು ಇದು ಮಾಡೋದಕ್ಕಿಂತ ಈಸಿಯಾಗಿ ಆರಾಮಾಗಿ ಮಾಡ್ಬೋದು. ಮಾರ್ನಿಂಗ್ ಟೈಮಲ್ಲಿ ಬೇಗನೆ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಆರಾಮಾಗಿ ಎಲ್ಲರೂ ಸಹ ತಿನ್ಬೋದು. ಈ ಒಂದು ರೆಸಿಪಿ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಅವ್ರಿಗೊಂಥರ ಗೋಬಿ ಮಂಚೂರಿ ಆ ಥರ ಫ್ಲೇವರ್ ಥರ ಬಂದುಬಿಡುತ್ತೆ. ನನ್ನ ಮಗನಿಗಂತೂ ತುಂಬಾ ಇಷ್ಟ ಹೀರೆಕಾಯಿ ಪಲ್ಯ ಅಂದರೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ರೆ ಒಂದು ಸ್ವಲ್ಪ ಲಿಕ್ವಿಡ್ ಥರ ಚೆನ್ನಾಗಿ ಸಿಗುತ್ತೆ. ಚಪಾತಿ ಆಗಿರ್ಬೋದು, ರೊಟ್ಟಿ ಆಗಿರ್ಬೋದು, ಮತ್ತು ಪರೋಟ ಯಾವುದಾದ್ರೂ ಸಹ ಈ ಪಲ್ಯಗೆ ಮ್ಯಾಚ್ ಆಗುತ್ತೆ. ಈ ಒಂದು ರೆಸಿಪಿನ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಈಸಿಯಾಗಿ ಮಾಡ್ಬೋದು. ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಈಗ ಮಕ್ಕಳಿಗೆ 8 ಗಂಟೆಗೆ ಸ್ಕೂಲಿಗೆ ಕಳಿಸ್ಬೇಕು, ಹಸ್ಬೆಂಡಿಗೂ 8 ಗಂಟೆಗೆ ಕಳಿಸ್ಬೇಕು ಅನ್ನೋರಿಗೆ ತುಂಬ ಈಸಿಯಾಗಿ ಒಂದು ವೀಕಲ್ಲಿ ಒಂದಿನ ಮಾಡಿಬಿಟ್ರೆ ಸಾಕು. ಈಗ ಪಲ್ಯ ಚೆನ್ನಾಗಿ ಬೆಂದು ಚೆನ್ನಾಗಾಗಿದೆ. ನಾನೀಗ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟ್ ಆಲ್ ಪಲ್ಯ ರೆಡಿ ಆಯಿತು. ಈಗ ನೋಡಿ ಯಾವ ರೀತಿ ಇದೆ, ತುಂಬಾ ಚೆನ್ನಾಗಿದೆ. ಒಳ್ಳೆ ಫ್ಲೇವರು, ಒಳ್ಳೆ ಘಮ ಚೆನ್ನಾಗಿ ಬರ್ತಾಯಿದೆ. ಇದಕ್ಕೆ ನಾನು ಜೊತೆಗೆ ಕಾಂಬಿನೇಷನ್ ಆಗಿ ಚಪಾತಿಯನ್ನು ಮಾಡ್ತಾಯಿದ್ದೀನಿ. ನೋಡಿ ಈಗ ಪಲ್ಯ ಈಗ ರೆಡಿ ಆಯಿತು. ಸೊ ನಾನು ಇವಾಗ ಈ ಪಲ್ಯವನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಚಪಾತಿಯನ್ನು ಮಾಡೋಕ್ಕೆ ನಾನಿವಾಗ ಮಣೆ ಮತ್ತು ಎಲ್ಲದೂ ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀಟಾಗಿ ಒಂದೇ ಕಡೆ ಜೋಡಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗಿಬಿಡುತ್ತೆ ಚಪಾತಿ ಮಾಡೋಕ್ಕೆ. ಎಲ್ಲ ಚಪಾತಿಗಳು ಸರಿಸಮವಾಗಿ ಬರಬೇಕಂದ್ರೆ ಈ ರೀತಿಯಾಗಿ ನೀಟಾಗಿ ಒಂದು ಅಳತೆ ಪ್ರಕಾರ ಚಾಕುವಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ಮಾಡ್ಕೊಂಡ್ರೆ ಎಲ್ಲ ಚಪಾತಿಗಳು ಒಂದೇ ರೌಂಡಲ್ಲಿ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ನಿಮಗೂ ಸಹ ಯೂಸ್ ಆಗ್ಬೋದು, ನೀವು ಸಹ ಟ್ರೈ ಮಾಡಿ. ಓಕೆನಾ? ಎಲ್ಲ ಈ ರೀತಿ ಒಂದು ರೌಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿ ಆಗಿಬಿಡುತ್ತೆ. ನಮ್ಗೆ ಎಷ್ಟು ಮಾಡಬೇಕು ಅಷ್ಟೇ ನಾವು ಪ್ರಮಾಣವಾಗಿ ಚಪಾತಿಯನ್ನು ಮಾಡ್ಕೋಬೋದು. ಇಬ್ಬಿಬ್ಬರೇ ಇರ್ತೀವಿ, ಜಾಸ್ತಿ ಮಾಡ್ಕೊಳಕ್ಕಾಗಲ್ಲ. 3 ಹೊತ್ತು ಚಪಾತಿನೂ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಇಬ್ಬಿಬ್ಬರೇ ಇದ್ದಾಗ ನಾವು ಒಂದು ಈ ಥರ ಒಂದು ಟ್ರಿಕ್ಸ್ ಯೂಸ್ ಮಾಡಿಬಿಟ್ರೆ ಇವ್ರಿಗೆ 3 ಚಪಾತಿ, ನನಗೆ 3, ನಮ್ಮ ಮಗನಿಗೆ 2 ಆ ರೀತಿ ಒಂದು ಬಂದುಬಿಡುತ್ತೆ. ಸೊ ಹಾಗಾಗಿ ಈ ಥರ ಒಂದು ಟ್ರಿಕ್ಸ್ ಯೂಸ್ ಮಾಡಿದ್ದೀನಿ. ನಿಮಗೂ ಸಹ ಯೂಸ್ ಆಗ್ಬೋದು ಅಂತ ಖಂಡಿತ ಅಂದ್ಕೊಳ್ತೀನಿ. ಚಪಾತಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ನೀರು, ಹಾಗೆ ಸ್ವಲ್ಪ ಮೃದುವಾಗಿ ಕಲಿಸ್ಕೊತ ಸ್ವಲ್ಪ ಉಪ್ಪು ಮತ್ತು ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ರೆ ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಚಪಾತಿ. ಎಲ್ಲೂ ಒಣ ಅನಿಸಲ್ಲ, ಚೆನ್ನಾಗಿರುತ್ತೆ. ನಾವು ಬೇಯಿಸ್ಬೇಕಾದ್ರೆ ಏನು ಮಾಡಬೇಕಪ್ಪ ಅಂದರೆ ಹಂಚನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ನಾವು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಸವರಬೇಕು. ಎಣ್ಣೆ ನೀಟಾಗಿ ಒಂದು ಸ್ವಲ್ಪ ಸವರಿ ಆಮೇಲೆ ನಾವು ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದರೆ ಚೆನ್ನಾಗಿ ಬೇಯುತ್ತೆ. ಯಾವುದೇ ಕಾರಣಕ್ಕೂ ಚಪಾತಿ ಹಿಟ್ಟು ಹಾಕಿದ ತಕ್ಷಣವೇ ನಾವು ಎಣ್ಣೆಯನ್ನು ಹಾಕೋಕ್ಕೆ ಹೋಗಬಾರ್ದು. ಯಾಕಂದರೆ ಬೇಯೋ ಚಾನ್ಸಸ್ಸು ತುಂಬಾ ಕಮ್ಮಿ ಇರುತ್ತೆ. ಚೆನ್ನಾಗಿ ಬೆಂದಾದಮೇಲೆ ನಾವು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನು ತುಪ್ಪ ನಾವು ಯಾವುದೇ ಕಾರಣಕ್ಕೂ ಮರಿಬಾರ್ದು. ತುಪ್ಪ ನಮಗೆ ಒಳ್ಳೆ ಡೈಜೆಷನ್ ಕೊಡುತ್ತೆ ಮತ್ತು ಏನಾದರೂ ಒಂದು ಸ್ಮೂತಾಗಿ ಎಲ್ಲ ಥರದ್ದು ಸಹ ಕ್ಲಿಯರ್ ಆಗುತ್ತೆ, ಚೆನ್ನಾಗಿರುತ್ತೆ. ನಾವು ಚಪಾತಿಗೆ ತುಪ್ಪವನ್ನು ಯಾವಾಗಲೂ ಹಾಕ್ಕೊಳ್ತಾನೆ ಇರ್ತೀವಿ. ಈ ರೀತಿ ನಾವು ಚಪಾತಿ ಮಾಡಬೇಕಾದ್ರೆ ಈ ಒಂದು ಟ್ರಿಕ್ಸ್ನ ಯೂಸ್ ಮಾಡಿ. ನೋಡಿ ಈಗ ಸ್ಮೂತಾಗಿ ಎಷ್ಟು ನೀಟಾಗಿ ಚೆನ್ನಾಗಿ ಉಬ್ಕೊಳ್ತಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ ಚಪಾತಿ. ಈ ರೀತಿ ನೀವು ಮಾಡ್ಕೊಳ್ಳಿ ಚಪಾತಿನ, ಚೆನ್ನಾಗಿರುತ್ತೆ. ಈಗ ಈ ಚಪಾತಿ ರೆಡಿ ಆಯಿತು. ಈಗ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ದಿನ ರೈಸ್ ಐಟಮ್ ತಿನ್ನೋದಕ್ಕಿಂತ ವಾರದಲ್ಲಿ 1-2 ಸಲ ಚಪಾತಿ ಈ ರೀತಿ ಬೀಟ್ರೂಟ್ ಪಲ್ಯ ಆಗಿರ್ಬೋದು, ಮತ್ತು ಹೀರೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ಈ ರೀತಿ ನಾವು ಚೇಂಜ್ ಮಾಡ್ಕೊತ ತಿಂತಾಯಿದ್ರೆ ನಮ್ಮ ವೇಟ್ ಲಾಸ್ ಸಹ ಕಮ್ಮಿ ಆಗುತ್ತೆ. 3 ಹೊತ್ತು ಯಾವತ್ತೂ ರೈಸ್ ಐಟಮ್ ತಿನ್ನಬಾರ್ದು. ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುತ್ತೆ ರೈಸಲ್ಲಿ. ಸೊ ಹಾಗಾಗಿ ದಪ್ಪ ಆಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನಮ್ಮ ಅಜ್ಜಿ ಒಂದು ಮಾತು ಹೇಳ್ತಾ ಇದ್ರು, ಬೆಳಿಗ್ಗೆ ತಿಂದರೆ ರಾಜನ್ ಥರ ತಿನ್ನಬೇಕಂತೆ, ಮಧ್ಯಾಹ್ನ ತಿಂದರೆ ಮಂತ್ರಿ ಥರ ತಿನ್ನಬೇಕಂತೆ, ನೈಟು ನಾವು ಸೇವಕನ ಥರ ತಿನ್ನಬೇಕಂತೆ. ಹಾಗಾಗಿ ಬೆಳಗ್ಗೆ ಟೈಮು ನಾವು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ಚೆನ್ನಾಗಿ ತಿನ್ನಬೇಕು. ಮಧ್ಯಾಹ್ನ ಎಷ್ಟು ಬೇಕೋ ಅಷ್ಟು ತಿನ್ನಬೇಕು. ನೈಟು ಸ್ವಲ್ಪ ಡೈಜೆಷನ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಊಟ ಮಾಡಬೇಕು ಅಂತ ಹೇಳ್ತಾಯಿದ್ರು. ಹಿರಿಯರು ಒಳ್ಳೇದಕ್ಕೆ ಅಲ್ವಾ ಹೇಳೋದು. ಸೊ ಹಾಗಾಗಿ ನಾವು ಅದನ್ನೇ ರೂಢಿಗತವಾಗಿ ಮಾಡ್ಕೋಬೇಕು. ಈ ಬೆಳಗಿನ ತಿಂಡಿ ಎಲ್ಲ ನಮ್ಮ ಮನೆಗೆ ತುಂಬ ಸ್ಪೆಷಲ್ ಆಗಿರೋ ಒಬ್ಬರು ಗೆಸ್ಟ್ ಬಂದಿದ್ದಾರೆ. ಅವ್ರು ಯಾರಂತ ನಿಮಗೆ ತೋರಿಸ್ತೀನಿ ನೋಡಿ. ಓಪನ್ ಮಾಡಿ ತಡಿ.
ಮಗ ಮುಂದಿಂದ ಓಪನ್ ಮಾಡ ಮಗ, ಮುಂದೆ ಇರೋ ನೀಟಾಗಿ ತೋರಿಸ್ ಮಗ. ಇವತ್ತು ನಮ್ಮ ಮನೆಯವ್ರ ಕೊಲೀಗ್ಸ್ ಅವರು ಮಂತ್ರಾಲಯಕ್ಕೆ ಹೋಗಿದ್ರು. ಸೊ ಆವಾಗ ನಾವು ಫೋಟೋ ತೊಗೊಂಬರಕ್ಕೆ ಹೇಳಿದ್ವಿ, ತಂದು ಕೊಟ್ಟಿದ್ದಾರೆ. ನೀಟಾಗಿ ತೋರಿಸ್ ಬೇಗ. ಸ್ಟೋರೇಜ್ ಫುಲ್ ಅಂತ ತೋರಿಸುತ್ತೆ. ತೋರಿಸು, ಫೋಟೋ ತೋರಿಸು. ಉಲ್ಟಾ ಇಟ್ಕೊಂಡಿದ್ದೀಯ, ಸೀದಾ ಇಟ್ಕೊ. ಚೆನ್ನಾಗಿದೆಯಾ? ಹಾಂ ನೋಡಿ, ಇವರೇ ನಮ್ಮ ಮನೆಗೆ ಬಂದರೆ ಹೊಸ ಗೆಸ್ಟ್, ರಾಯರು. ಚೆನ್ನಾಗಿದೆಯಾ ಮಗ ಫೋಟೋ? ಇವರೇ ನೋಡಿ ನಮ್ಮ ಮನೆಗೆ ಬಂದಿರೋ ಹೊಸ ಗೆಸ್ಟ್. ಚೆನ್ನಾಗಿದೆ ರಾಘವೇಂದ್ರ ಸ್ವಾಮಿ ಫೋಟೋ. ಇದು ಬಂದು ನೈಟ್ ರಿಸೆಪ್ಷನ್ ವಿಡಿಯೋ ಇತ್ತು, ಸ್ವಲ್ಪ ವಿಡಿಯೋ ಮಾಡಿದ್ದೆ. ಸೊ ಹಾಗಾಗಿ ಅದನ್ನು ಸಹ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಕ್ಕಳು ಕರ್ಕೊಂಡು ಹೋದ್ಮೇಲೆ ತುಂಬ ಹುಷಾರಾಗಿ ನೋಡ್ಕೋಬೇಕು. ನಾವು ಎಷ್ಟೇ ಕೇರ್ಫುಲ್ಲಾಗಿ ನೋಡಿದರೂ ಸಹ ಏನಾದರೂ ಒಂದು ಎಡವಟ್ಟು ಮಾಡ್ತಾನೆ ಇರ್ತಾರೆ. ನನ್ನ ಮಗ ಅಂತೂ ಈ ಮದುವೆಯಲ್ಲಿ ಒಂದು ಅರ್ಧ ಗಂಟೆ ಸತಾಯಿಸ್ಬಿಟ್ಟ ನೋಡ್ರಿ. ಒಳಗೆ ಹೋಗಿದ್ದ ಅವನು, ಚೌಟ್ರಿ ಒಳಗೆ ಇದ್ದಾನೆ ಅಂತ ಸುಮ್ಮನೆ ಇದ್ದೀವಿ ನಾವು, ನಮಗೆ ಗೊತ್ತೇ ಇಲ್ಲ. ಹೊರಗಡೆ ಹೋಗಿ ಆಟ ಆಡ್ತಾ ಇದ್ದ. ನನಗಂತೂ ಒಂದು 5 ನಿಮಿಷ ಅವನ್ನೆಲ್ಲರೂ ಆಚೆ ಈಚೆ ಆಗಿಬಿಟ್ರೆ ಒಂಥರ ಟೆನ್ಷನ್, ಬಿ ಪಿ ಜಾಸ್ತಿ ಆದಂಗೆ ಆಗಿಬಿಡುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಯಾವತ್ತೂ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದೇ ರೀತಿ ಒಂದು ಒಳ್ಳೆ ಹೊಸ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.